ನಮ್ಮ ಜೊತೆಗೆ ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಆಗಿದ್ದಂತಹ ಮುದ್ದನ್ಮೇಗೌಡರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಯಾಕೆಂತಂದು ಹೇಳಿದ್ರೆ ನಾನು ಇನ್ನೇನು ಗೆದ್ದೇ ಬಿಟ್ಟೆ ಅನ್ನುವಂಥ ವಿಶ್ವಾಸದಲ್ಲಿ ಮತ್ತೆ ಸಚಿವರು ಇದ್ರು ಮತ್ತೆ ಅಭ್ಯರ್ಥಿ ಕೂಡ ಇದ್ರು. ಎಲ್ಲಿ ಏನಾಯ್ತು ಅನ್ನೋಂಥದ್ರ ಬಗ್ಗೆ ಮಾತನಾಡ್ತಾ ಅವ್ರ ಜೊತೆಗೆ ಹೋಗ್ತೀನಿ. ಸರ್, ಈಗ ಪ್ರಮುಖವಾಗಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಅಭ್ಯರ್ಥಿಯನ್ನ ಕೊಟ್ಟಿದ್ದೇವೆ ಅನ್ನೋಂಥ ಸಮಾಧಾನ ಕಾಂಗ್ರೆಸ್ ನಾಯಕರಿಗೂ ಇತ್ತು. ತಾವು ಕೂಡ ಆತ್ಮವಿಶ್ವಾಸದಲ್ಲಿ ಕೆಲಸ ಮಾಡಿದ್ರಿ. ಎಲ್ಲಿ ಏನಾಯ್ತು ಸರ್? ಈಗ ನಿನ್ನೆ ತಾನೇ ಫಲಿತಾಂಶ ಬಂದಿದೆ. ನಾವು ಭಾಳ ಆತ್ಮವಿಶ್ವಾಸದಲ್ಲೇ ಇದ್ದು, ಯಾಕೆಂದರೆ ಜನ ಆ ರೀತಿ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ರು. ನಾನು 2014ರಿಂದ 2019ರವರೆಗೆ ಲೋಕಸಭಾ ಸದಸ್ಯನಾಗಿ ನಾನೇನು ಕೆಲಸವನ್ನು ಮಾಡಿದ್ದೆ, ಲೋಕಸಭೆಯಲ್ಲಿ ಮತ್ತು ಜಿಲ್ಲೆಯಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದೆ, ಜನರ ಸಂಪರ್ಕ ಇವೆಲ್ಲ ನೋಡಿಕೊಂಡು ಭಾಳ ವಿಶ್ವಾಸ ವ್ಯಕ್ತಪಡಿಸ್ತಾಯಿದ್ರು. ನಾನು ಚುನಾವಣಾ ಪ್ರಚಾರದ ಸಂದರ್ಭದಲ್ಲೂ ಕೂಡ ನಮ್ಮ ನಾಯಕರುಗಳು, ನಾವು ಮುಖಂಡರುಗಳು, ಕಾರ್ಯಕರ್ತರುಗಳೆಲ್ಲ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಆ ರೀತಿ ವಿಶ್ವಾಸವನ್ನು ಕೂಡ ಜನ ನೀಡ್ತಾಯಿದ್ರು ನಮಗೆ. ಈಗ ಈ ರೀತಿ ಭಾಳ ಅನಿರೀಕ್ಷಿತವಾದಂಥ ಒಂದು ಫಲಿತಾಂಶ ಬಂದಿದೆ. ಹಾಗಾಗಿ ಇದನ್ನು ಎಲ್ಲಿ ಯಾವ ರೀತಿ ಆಗಿದೆ, ಏನು ನಾವು ಎಲ್ಲಿ ತಪ್ಪು ಮಾಡಿದ್ದೀವಿ, ನಮ್ಗೆ ಯಾವ ರೀತಿ ಎಲ್ಲಿ ಯಾವ ಭಾಗದಲ್ಲಿ ಯಾಕೆ ತೊಂದರೆ ಆಯಿತು ಅನ್ನೋದನ್ನು ಎವ್ಯಾಲ್ಯೂಯೇಟ್ ಮಾಡಬೇಕು. ನಾನು ನಮ್ಮ ನಾಯಕರುಗಳ ಜೊತೆಯಲ್ಲಿ, ಮುಖಂಡರುಗಳ ಜೊತೆಯಲ್ಲಿ ಕುಳಿತ್ಕೊಂಡು ಮಾತಾಡಿ ಎಲ್ಲ ಕಡೆನೂ ಕೂಡ ವರದಿಯನ್ನು ತರಿಸ್ಕೊಂಡು ಅದನ್ನು ಒಂದು ತೀರ್ಮಾನಕ್ಕೆ ಬರಬೇಕಾಗುತ್ತೆ. ನಾವು ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ತಮ್ಮ ಜೊತೆಗೆ ಬಂದು ಮಾತುಕತೆಯನ್ನು ನಡೆಸಿದ್ರು. ಏನಾರ ವಿಮರ್ಶೆ ಏನಾರು ಆಯ್ತಾ ಸರ್ ತಮ್ಮಿಬ್ಬರು ಮಧ್ಯೆ? ಸಹಜವಾಗಿ ಅವರು ನಮ್ಮ ನಾಯಕರು, ಜಿಲ್ಲೆಯ ಜವಾಬ್ದಾರಿ ಇದೆ ಅವ್ರ ಮೇಲೆ. ಈ ರೀತಿ ಅಭ್ಯರ್ಥಿ ತೊಂದರೆ ಆಗಿದೆ ಅಂತಂದಾಗ ಒಂದು ಕರ್ಟಸಿ ಕಾಲ್ ಅಷ್ಟೇ ಬಂದಿದ್ರು, ನನ್ನ ಹತ್ರ ಮಾತಾಡ್ಕೊಂಡು ಹೋದ್ರು ಅಷ್ಟೇ. ಸರ್, ಈ ಬಾರಿ ಹಳೆ ಮೈಸೂರು ಭಾಗದಲ್ಲಿ ಸೇರಿದಂತೆ ನಿಮ್ಮ ಕ್ಷೇತ್ರದಲ್ಲಿ BJP ಮತ್ತು JDS ಮೈತ್ರಿ ವರ್ಕ್ ಆಗಿದೆ ಅನ್ಸುತ್ತೆ ಸರ್. ಆದರೆ ನಿಮ್ಮ ಜಿಲ್ಲೆ ಮಟ್ಟಕ್ಕೆ ನೋಡೋದಾದರೆ ಇದನ್ನು ಯಾವ ರೀತಿ ನೋಡ್ತಾ ಇದ್ದೀರಿ ಸರ್? ಅದು ಮೇಲ್ನೋಟಕ್ಕೆ ಆ ರೀತಿ ಕಾಣಿಸ್ತಾ ಇದೆ. ಬಟ್ ನಾವು ಈಗ ವೋಟಿಂಗ್ ಪ್ಯಾಟ್ರನ್ ಯಾವ್ಯಾವ ಜಿಲ್ಲೆ, ಯಾವ್ಯಾವ ತಾಲ್ಲೂಕಿನಲ್ಲಿ ಯಾವ ರೀತಿ ಆಗಿದೆ ಅನ್ನೋದ್ರ ಮೇಲೆ ಒಂದು ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಬಟ್ ಮೇಲ್ನೋಟಕ್ಕೆ ಈ ಭಾಗದಲ್ಲಿ ಎಲ್ಲಿ ಜನತಾದಳ ಭಾಳ ಶಕ್ತಿಯುತವಾಗಿತ್ತು ಆ ಭಾಗದಲ್ಲೆಲ್ಲ BJPಗೆ ಸಹಾಯ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಫಲಿತಾಂಶವನ್ನು ನೋಡಿದಾಗ ಎಲ್ಲ ಕಡೆನೂ ಆ ರೀತಿ ಸಹಾಯ ಆಗಿರೋದು ಕಾಣಿಸ್ತಾ ಇದೆ. ಸರ್, ಒಂದು ಚರ್ಚೆ, ತುಮಕೂರಿನಲ್ಲಿ ದೇವೇಗೌಡರನ್ನ ಸೋಲಿಸಿರುವಂತಹ ಮುನಿಸು ಈಗ ಈ ಚುನಾವಣೆಯಲ್ಲಿ ಎಫೆಕ್ಟ್ ಮಾಡಿದೆ ಅನ್ನುವಂಥ ಒಂದಷ್ಟು ಚರ್ಚೆ, ವಿಶ್ಲೇಷಣೆ ನಿನ್ನೆಯಿಂದ ಶುರುವಾಗಿದೆ. ತಾವು ಯಾವ ರೀತಿ ನೋಡ್ತಾ ಇದ್ದೀರಿ ಸರ್? ಮೊದಲನೇದಾಗಿ ನಾನು ಅವತ್ತು ಸಿಟ್ಟಿಂಗ್ MP ಇದ್ದೆ. ಸಿಟ್ಟಿಂಗ್ MP ಅವರು ನನಗೆ ಸೀಟು ಪುನಃ ನಿಲ್ತಕ್ಕಂಥ ಅವಕಾಶ ಸಿಗಲಿಲ್ಲ. ಅದು ನನಗಾಗಿರ್ತಕ್ಕಂಥ ನೋವು. ಆದರೂ ಕೂಡ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಅವತ್ತೇನು ಪಕ್ಷ ಆದೇಶ ನೀಡ್ತು ಆ ಪ್ರಕಾರ ಕೆಲಸ ಮಾಡಿದ್ದೀನಿ. ಆದರೆ ಈ ಚುನಾವಣಾ ಸಂದರ್ಭದಲ್ಲಿ ಸ್ವಲ್ಪ ಆ ರೀತಿ ಅದನ್ನು ಒಂದು ಅಪಪ್ರಚಾರವನ್ನು ಕೂಡ ನಡೆಸಿದ್ದಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ ಜನಗಳ ಮತದಾರರ ಮೇಲೆ ಅಂತ ಗೊತ್ತಿಲ್ಲ. ಬಟ್ ಒಂದು ಸ್ವಲ್ಪ ಅಪಪ್ರಚಾರ ಅದನ್ನು ಮಾಡಿದ್ರು. ನಾನು ಅದನ್ನು ಕ್ಲಾರಿಫೈ ಮಾಡಿದೆ. ನಾನು ಅವ್ರ ಪರ ಕ್ಯಾನ್ವಾಸ್ ಮಾಡಿರೋದಕ್ಕೆ ಸಾಕ್ಷ್ಯಾಧಾರಗಳನ್ನು ಕೂಡ ಹೇಳಿದೆ. ನಾನು ಇಂತಿಂಥ ಕಡೆ ಮಧುಗಿರಿನಲ್ಲಿ, ಕೊರಟಗೆರೆನಲ್ಲಿ, ತುಮಕೂರು ಗ್ರಾಮಾಂತರದಲ್ಲಿ, ಮಧುಗಿರಿನಲ್ಲಿ ಸ್ವತಃ ದೇವೇಗೌಡರ ಪ್ರೆಸೆನ್ಸ್ನಲ್ಲಿ ಸಿದ್ದರಾಮಯ್ಯನವರು, ದೇವೇಗೌಡರು ಮತ್ತು ಡಾಕ್ಟರ್ ಪರಮೇಶ್ವರ್ ಸಾಹೇಬರೆಲ್ಲ ಇದ್ದಂಥ ಸಂದರ್ಭದಲ್ಲೇ ಅವ್ರ ಪರವಾಗಿ ನಾವು ಎಲ್ಲರೂ ಕೂಡ ಕ್ಯಾನ್ವಾಸ್ ಮಾಡಿದೆವು. ಅದೇ ರೀತಿ ಕೊಟ್ಟಿಗೆ ಎಲ್ಲ ಕಡೆನೂ ಮಾಡಿದ್ದೀನಿ ಅಂತ ಹೇಳಿದೆ. ಆದರೆ ಒಂದು ಸ್ವಲ್ಪ ಈ ಅಪಪ್ರಚಾರಗಳಿಗೆ ಯಾವತ್ತೂ ಕೂಡ ಒಂದಷ್ಟು ಶಕ್ತಿಗಳು ತುಂಬ್ಕೊಂಡ್ಬಿಡ್ತವೆ ಇಂಥ ಸಂದರ್ಭದಲ್ಲಿ. ಅದಾಗಿರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಅದನ್ನೇ ಪ್ರಮುಖವಾಗಿ ಆಗಿದೆ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕೆಂದರೆ ಆ ಸಂದರ್ಭದಲ್ಲಿ ಇಂದಿನ ಮಾಜಿ ಸಂಸದರು ಅವರು ಕೂಡ ಒಂದು ಹೇಳಿಕೆ ಮಾಡಿದರು. ಅವ್ರು ಗೆಲ್ಲಲಿಕ್ಕೆ, ದೇವೇಗೌಡರ ಮೇಲೆ ಗೆಲ್ಲಲಿಕ್ಕೆ ಭಾಳ ವಿ ಸೋಮಣ್ಣವರು ಭಾಳ ಕಷ್ಟಪಟ್ಟು ನನ್ನ ಪರವಾಗಿ ಕೆಲಸ ಮಾಡಿದ್ರು, ಅದರಿಂದ ನಾನು ದೇವೇಗೌಡರ ಮೇಲೆ ಗೆದ್ದೆ ಅಂತ ಅವರು ಹೇಳಿದರು. ಆದರೆ ಅದನ್ನು ಎಷ್ಟರ ಮಟ್ಟಿಗೆ ತಗೊಂಡಿದ್ದಾರೆ, ನನ್ನ ಮೇಲೆ ಅಪಪ್ರಚಾರ ಎಷ್ಟರ ಮಟ್ಟಿಗೆ ತಗೊಂಡಿದ್ದಾರೆ ಅನ್ನೋದು ಈ ವೋಟಿಂಗ್ ಪ್ಯಾಟರ್ನ್ ನೋಡಿದ್ರೆ ಗೊತ್ತಾಗುತ್ತೆ. ತಾವು ಅಭ್ಯರ್ಥಿ ಆದಂಥ ಸಂದರ್ಭದಲ್ಲಿ ತುಮಕೂರಿನ ಕಾಂಗ್ರೆಸ್ನಲ್ಲೇ ಒಂದಷ್ಟು ವಿರೋಧಗಳಿತ್ತು. ಅದು ಎಲ್ಲೋ ಒಂದು ಕಡೆಗೆ ಹಿನ್ನಡೆ ಆಗಲಿಕ್ಕೆ ಒಂದಷ್ಟು ಕಾರಣ ಆಯ್ತಾ ಅಂತ. ಯಾಕೆಂತಂದು ಹೇಳಿದ್ರೆ ಒಂದು ಚುನಾವಣೆ ಅಂತಂದು ಹೇಳಿದ್ರೆ ಈ ಎಸ್ಪೆಷಲಿ ಈ ಚುನಾವಣೆಯಲ್ಲಿ ಎಲ್ಲೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ ಅಲ್ಲೆಲ್ಲ ಜಯ ಆಗಿದೆ. ಎಲ್ಲಿ ಒಂದಷ್ಟು ಈ ರೀತಿಯ ಸಣ್ಣ ಪುಟ್ಟದ ಭಿನ್ನಾಭಿಪ್ರಾಯಗಳಿತ್ತು ಅಲ್ಲಿ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗಿದೆ ಅನ್ನೋಂಥ ವಿಶ್ಲೇಷಣೆ ಇದೆ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನನ್ನನ್ನು ಕ್ಯಾಂಡಿಡೇಟ್ ಮಾಡೋದ್ರ ಬಗ್ಗೆ ಅಂಥ ಪ್ರಬಲವಾದಂಥ ವಿರೋಧ ಯಾವ ಕಡೆಯಿಂದಲೂ ಬಂದಿರಲಿಲ್ಲ. ನಿಮಗೆ ಹಂಗೆ ನೋಡಿದ್ರೆ ಒಂದು ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಇದು ಎಲ್ಲ ಕಡೆನೂ ಬರುತ್ತೆ, ಎಲ್ಲ ಕಡೆನೂ ಬಂದಿದೆ. ಈಗ BJPನಲ್ಲೂ ಇತ್ತು ಆ ಸಮಸ್ಯೆ, ಈಗ ನಮ್ಮಲ್ಲೂ ಸಣ್ಣ ಸಮಸ್ಯೆ ಹಂಗೆ ನೋಡಿದ್ರೆ ಆದರೆ ಚುನಾವಣಾ ಸಂದರ್ಭದಲ್ಲಿ ಎಲ್ಲ ನಾಯಕರುಗಳು ಕೂಡ, ಮುಖಂಡರುಗಳು ಒಗ್ಗಟ್ಟಾಗಿ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಯಾರ ಮೇಲೂ ಗ್ರೋಸ್ ಇಲ್ಲ ನನಗೆ.
ನಾವು ಇದಾದಮೇಲೆ ಜನರ ತೀರ್ಪು ಅಂತಿಮವಾಗಿ ಬಂದಿದೆ, ಅದನ್ನು ನಾವು ಗೌರವಿಸಬೇಕು, ಅದಾಗುತ್ತೆ, ಒಪ್ಕೋಬೇಕಾಗುತ್ತೆ. ಸೊ ಮುದ್ದನ್ಮೇಗೌಡರ ಮುಂದಿನ ರಾಜಕೀಯ ನಡೆ ಏನಾಗಿರುತ್ತೆ ಸರ್? ನಾನು ಶಾಸಕನಾಗಿ, ಸಂಸದನಾಗಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ನನಗೆ ಪಕ್ಷ ನನ್ನ ಮೇಲೆ ಭರವಸೆ ಇಟ್ಕೊಂಡು ನನ್ನನ್ನು ಅಭ್ಯರ್ಥಿ ಮಾಡಿತ್ತು, ಎಲ್ಲ ಶಕ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಪಕ್ಷದ ಕೆಲಸವನ್ನು ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಅದ್ರ ಜೊತೆಗೆ ನಾನು ಜಿಲ್ಲೆಯಲ್ಲಿ ನನ್ನ ಕೈನಲ್ಲಿ ಏನು ಅಳಿಲು ಸೇವೆ ಮಾಡಲಿಕ್ಕೆ, ಜನರಿಗೆ ಅಳಿಲು ಸೇವೆ ಮಾಡಲಿಕ್ಕಾಗುತ್ತೆ ಜಿಲ್ಲೆಗೆ, ಅದನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದನ್ನು ಮುಂದುವರಿಸ್ತೀನಿ. ಮತ್ತು ಈಗೇನು ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಸಂಸತ್ ಸದಸ್ಯಂತ ವಿ ಸೋಮಣ್ಣನವ್ರಿಗೆ ಶುಭ ಹಾರೈಸಿ ಅವರಿಂದ ಹೆಚ್ಚು ತುಮಕೂರು ಜಿಲ್ಲೆಗೆ ಅಭಿವೃದ್ಧಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾನು ನಿರೀಕ್ಷೆ ಮಾಡ್ತೀನಿ. ಸರ್, ಕೊನೆಯ ಪ್ರಶ್ನೆ. ತುಮಕೂರಿನಲ್ಲಿ ಒಂದು ಕಾಂಬಿನೇಷನ್ ಇದೆ ಸರ್, ಲಿಂಗಾಯತ ಮತ್ತು ಒಕ್ಕಲಿಗರ ಈ ಎರಡೂ ಕಾಂಬಿನೇಷನ್ ಇದೆ. ಈ ಎರಡೂ ಕಾಂಬಿನೇಷನ್ ಮೈತ್ರಿ ಹಿನ್ನೆಲೆಯಲ್ಲಿ ಒಂದಾಗಿ ತಮ್ಮ ವಿರುದ್ಧ ವೋಟ್ ಮಾಡ್ತಂತ ಅನ್ಸುತ್ತೆ ಸರ್? ಅಲ್ಲ, ನನ್ನ ವಿರುದ್ಧವಾಗಿ ವೋಟ್ ಮಾಡಿಲ್ಲ. ಜನ ನನ್ನ ವಿರುದ್ಧವಾಗಿ ವೋಟ್ ಮಾಡೋಕ್ಕೆ ನನ್ನ ಮೇಲೆ ಯಾವುದೇ ರೀತಿಯ ಅಪವಾದಗಳು, ಯಾವುದೇ ರೀತಿಯ ಆಕ್ರೋಶ ನನ್ನ ಮೇಲೆ ಇರಲಿಲ್ಲ. ನಾನೊಬ್ಬ MP ಆಗಿ, ಅದರಲ್ಲೂ ಪರ್ಟಿಕ್ಯುಲರ್ಲಿ 5 ವರ್ಷಗಳ ಕಾಲ ನಾನು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದೇನೆ ಅಂತ ಅನ್ನೋ ಅಭಿಪ್ರಾಯ ಜನರಲ್ಲಿತ್ತು. ಆದರೆ ಮೈತ್ರಿ, ಎರಡು ಪಕ್ಷಗಳಲ್ಲಿ ಆಗಿರ್ತಕ್ಕಂಥ ಮೈತ್ರಿ ಭಾಳ ಚೆನ್ನಾಗಿ ಆಗಿರ್ಬೋದೇನೋ ಅಂತ ಮೇಲ್ನೋಟಕ್ಕೆ ಈ ಭಾಗದಲ್ಲೇ, ಯಾಕೆಂದರೆ ಚಿತ್ರದುರ್ಗದಿಂದ ಈಚೆಗಡೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿಲಿ ನೋಡಿದಾಗ ಮೇಲ್ನೋಟಕ್ಕೆ ಹಂಗೆ ಕಾಣಿಸುತ್ತೆ. ಅದನ್ನು ಪುನಃ ನಾವು ಎಲ್ಲೆಲ್ಲಿ ಯಾವ್ಯಾವ ರೀತಿ ವೋಟಿಂಗ್ ಆಗಿದೆ ಆ ವೋಟಿಂಗ್ ಪ್ಯಾಟ್ರನ್ ನೋಡಿಕೊಂಡು ಆ ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಇದಿಷ್ಟು ತುಮಕೂರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತಹ ಮುದ್ದನ್ಮೇಗೌಡರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.